ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕರುನಾಡಲ್ಲೂ ಕೂಡ ಕೊರೋನಾ ರೂಪಾಂತರಿಯ ಆತಂಕ ಹೆಚ್ಚಾಗಿದೆ. ಕಾಣದ ಕ್ರಿಮಿಯನ್ನ ಕಟ್ಟಿ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಶಸ್ತ್ರಾಭ್ಯಾಸದಲ್ಲಿ ತೊಡಗಿದೆ. ಹೊಸ ವರ್ಷ ಕ್ರಿಸ್ಮಸ್ ವೇಳೆಯಲ್ಲಿ ಕೆಲವೊಂದು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕೊರೋನಾ ಕಟ್ಟೆಚ್ಚರ ಕೈಗೊಳ್ಳಲಾಗಿದೆ. ಸಿದ್ದರಾಮಯ್ಯ ಮೋದಿ ಭೇಟಿಗೆ ಇವತ್ತು ಕಾಲ ಕೂಡಿ ಬಂದಿತ್ತು. ಹಲವು ಪ್ರಯತ್ನಗಳ ಬಳಿಕ ಇವತ್ತು ಸಿಎಂ ಪಿಎಂ ಅವರನ್ನ ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದರು. ರಾಜ್ಯದ ಬರಗಾಲದ ಬವಣೆಯನ್ನ ಪ್ರಧಾನಿ ಮುಂದೆ ತೆರೆದಿಟ್ಟರು. ಸಿದ್ದು ಬರ ಪರಿಹಾರದ ಮನವಿಗೆ ಮೋದಿ ಸಕಾರಾತ್ಮಕವಾಗಿ ಸ್ಪಂದಿಸಿದರು. 1.5 ಕೋಟಿಯ ಕಾರ್ ಕಿರಿಕ್ ಬಳಿಕ ಭವಾನಿ ರೇವಣ್ಣ ಮತ್ತೊಂದು ದರ್ಪದ ಕಥಾನಕ ಹೊರಬಿದ್ದಿದೆ. ಆಸ್ತಿಗಾಗಿ ತಮ್ಮ ಕಾರು ಚಾಲಕರನ್ನೇ ಕಿಡ್ನಾಪ್ ಮಾಡಿ ಆಸ್ತಿ ಕಬಳಿಸಿದಂತ ಆರೋಪ ಕೇಳಿಬಂದಿದೆ. ಕಾರು ಚಾಲಕನ ಪ್ರೆಗ್ನೆಂಟ್ ಪತ್ನಿಗೆ ಭವಾನಿ ಕಾಲಿಂದ ಒದ್ದಿದ್ದಾರೆ ಅಂತ ದೂರಲಾಗಿದೆ. ಬೆಳಗಾವಿಯ ವಿವಸ್ತ್ರ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಮಕ್ಕಳು ಮಾಡಿದಂಥ ತಪ್ಪಿಗೆ ಹೆತ್ತವರಿಗೆ ಶಿಕ್ಷೆ ಕೊಟ್ಟ ಪ್ರಸಂಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಪ್ರೀತಿಸಿ ಪರಾರಿಯಾಗಿದ್ದ ಯುವಕನ ಕುಟುಂಬದ ಮೇಲೆ ಹಲ್ಲೆ ಮಾಡಿದಂಥ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಟ್ಯಾಂತರ ರಾಮಭಕ್ತರ ಕನಸು ನನಸಾಗೋ ಕಾಲ ಸನ್ನಿಹಿತವಾಗಿದೆ. 2024 ಜನವರಿ 22ಕ್ಕೆ ಭವ್ಯ ಮಂದಿರ ಉದ್ಘಾಟನೆಯಾಗುವುದಕ್ಕಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಸಾವಿರಾರು ಗಣ್ಯರು ಸಂತರಿಗೆ ಆಹ್ವಾನ ಕೊಡಲಾಗಿದೆ. ಆದರೆ ಮಂದಿರಕ್ಕಾಗಿ ಹೋರಾಡಿದ್ದ ಕೇಸರಿ ಮುತ್ಸದ್ದಿಗಳಿಗೆ ಆಹ್ವಾನ ನೀಡದೇ ಇರುವುದು ಚರ್ಚೆಗೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.